ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಉಪ್ಪಿನ ಜಾಡಿ ಖಾಲಿ ಆದಾಗ ನಾವು ಆಗಾಗ ಈ ರೀತಿ ಉಪ್ಪು ಡಬ್ಬ ಆಗಲಿ ಉಪ್ಪಿನ ಜಾಡಿ ಆಗಲಿ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ನೀಟಾಗಿರುತ್ತೆ. ತೊಳ್ಕೊಂಡಾದ್ಮೇಲೆ ಒಂದ್ಸರಿ ಒಣಬಟ್ಟೆ ತೊಗೊಂಡು ಒರೆಸಿ ನೀಟಾಗಿ ಅದು ಫುಲ್ಲು ತೇವಾಂಶ ಇಲ್ಲದೆ ಡ್ರೈ ಆಗಬೇಕು. ಆಮೇಲೆ ಈ ರೀತಿ ನಾವು ಕೊಬ್ಬರಿ ಚಿಪ್ ಇರುತ್ತಲ್ಲ, ಚಿಪ್ಪನ್ನು ಬಿಸಾಡೋ ಬದಲು ಆ ಚಿಪ್ಪನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಒಣಗಿರೋ ತೆಂಗಿನ ಚಿಪ್ಪನ್ನ ಒಂದೆರಡು ಪೀಸ್ ಮಾಡಿ ಈ ರೀತಿ ಉಪ್ಪಲ್ಲಿ ಹಾಕಿಡೋದ್ರಿಂದ ಉಪ್ಪಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ, ಅದು ಕಂಟ್ರೋಲ್ ಆಗುತ್ತೆ. ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು, ನಾವು ಪೂಜೆಗೆ ಅಂತ ಕರ್ಪೂರ ತರ್ತೀವಿ. ಕೆಲವು ಸಲ 1/4 kg ಅರ್ಧ kg ಆ ರೀತಿ ಕ್ವಾಂಟಿಟಿ ಜಾಸ್ತಿ ತಂದಾಗ ಈ ರೀತಿ ಡಬ್ಬದಲ್ಲಿ ಹಾಕಿಟ್ಟಾಗ ಕರ್ಪೂರ ಕೆಲವು ಸಲ ಏನಾಗುತ್ತೆ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕರ್ಪೂರ ಕರ್ಗದಿರೋ ಹಾಗೆ ಕಂಟ್ರೋಲ್ ಮಾಡೋಕ್ಕೆ ನಾವು ಮನೆಯಲ್ಲಿ ಅಕ್ಕಿ ಯೂಸ್ ಮಾಡ್ತೀವಲ್ಲ, ಅಕ್ಕಿ ಕಾಳನ್ನು ಒಂದು ಸ್ವಲ್ಪ ತೊಗೊಂಡು ನಾವು ಕರ್ಪೂರದಲ್ಲಿ ಹಾಕಿ ಮಿಕ್ಸ್ ಮಾಡಿ ಇರೋದ್ರಿಂದ ಕರಗದೇ ಇರೋ ಹಾಗೆ ಆ ತೇವಾಂಶನ ಹೀರ್ಕೊಳ್ಳುತ್ತೆ ಅಕ್ಕಿ. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಕಲ್ಲುಪ್ಪನ್ನ ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಆ ಡಬ್ಬದಲ್ಲಿ ಕಲ್ಲುಪ್ಪು ನೀರು ಬಿಟ್ಕೊಂಡು ಫುಲ್ ನೀರು ಆಗಿಬಿಟ್ಟಿತ್ತು. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಯಾವುದರಲ್ಲಿ ಜಾಡಿನಲ್ಲಾಗಲಿ ಅಥವಾ ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕಲ್ಲುಪ್ಪನ್ನ ಸ್ಟೋರ್ ಮಾಡಿಡೋಕ್ಕೆ ಮುಂಚೆ ಆ ಡಬ್ಬದನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದ್ಸರಿ ತೇವಾಂಶ ಇಲ್ಲದೆ ಇರೋ ಹಾಗೆ ಬಟ್ಟೆ ತೊಗೊಂಡು ಒಣಬಟ್ಟೆ ತೊಗೊಂಡು ಒರೆಸಾದ್ಮೇಲೆ ಕೊಬ್ಬರಿ ಚಿಪ್ಪು ಪೀಸನ್ನಾಗಲಿ ಅಥವಾ ವುಡನ್ ಸ್ಪೂನ್ ಬರುತ್ತಲ್ಲ, ಆ ವುಡನ್ ಸ್ಪೂನ್ ಇದ್ರೂ ಪರವಾಗಿಲ್ಲ, ಆ ಸ್ಪೂನನ್ನು ಇಡೋದ್ರಿಂದ ಅದರಲ್ಲಿ ಕಲ್ಲುಪ್ಪು ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರಂಶನೆಲ್ಲ ಈ ರೀತಿ ಆ ವುಡ್ಡು ಹೀರ್ಕೊಳ್ಳುತ್ತೆ. ಸೊ ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನಾವು ಈ ರೀತಿ ಡಬ್ಬದಲ್ಲಿ ಅಥವಾ ಜಾಡಿನಲ್ಲಿ ಜಾಸ್ತಿ ತಂದಾಗ 1 kg 2 kg ಸ್ಟೋರ್ ಮಾಡಿರ್ತೀವಿ. ಅದು ಹುಳ ಬೀಳದೆ ಇರೋ ಹಾಗೆ ಫ್ರೆಶ್ ಆಗಿರಬೇಕು ಅಂದರೆ ನಾವು ಈ ರೀತಿ ಕಲ್ಲುಪ್ಪನ್ನ ಹುಣಸೆ ಹಣ್ಣಿನ ಮೇಲೆ ಮತ್ತು ನಾವು ಸ್ಟೋರ್ ಮಾಡೋಕ್ಕೆ ಮುಂಚೆ ಡಬ್ಬದಲ್ಲಿ ಕೆಳಗಡೆಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿಡೋದ್ರಿಂದ ಹುಳ ಬೀಳದೆ ಇರೋ ಹಾಗೆ ಹುಣಸೆ ಹಣ್ಣು ಫ್ರೆಶ್ ಆಗಿರುತ್ತೆ. ಇದನ್ನು ನಾವು ಬೇಕಾದ್ರೆ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆನೇ ಇಡ್ಬೋದು, ಏನೂ ಆಗಲ್ಲ. ನೆಕ್ಸ್ಟ್ ಟಿಪ್ ಬಂದು, ನಾವು ವಾಚ್ ಯೂಸ್ ಮಾಡ್ತಾ ಇರ್ತೀವಿ. ಕೈಗೆ ವಾಚ್ ಕೊಟ್ಕೊಂಡು ಕೆಲವು ಸಲ ನಾವು ಹ್ಯಾಂಡ್ ವಾಶ್ ಮಾಡಿದಾಗ ಅಥವಾ ಫೇಸ್ ವಾಶ್ ಮಾಡಿದಾಗ ಇಲ್ಲ ಹೊರಗಡೆ ಹೋದಾಗ ಮಳೆ ಸಡನ್ ಆಗಿ ಬಂದು ವಾಚ್ ಏನಾದರೂ ನಿಂದು ಅದು ತೇವ ಆಗಿಬಿಟ್ಟಿದ್ರೆ, ವಾಚಲ್ಲಿ ನೀರು ತುಂಬಿಕೊಂಡಿದ್ರೆ ನಾವು ಈ ರೀತಿ ಅಕ್ಕಿನಲ್ಲಿ ನಾವು ಮುಳುಗಿಸಿ ಇಡೋದ್ರಿಂದ ವಾಚನ್ನು ಅದರಲ್ಲಿರೋ ನೀರಿನ ಅಂಶನೆಲ್ಲ ಅಕ್ಕಿ ಹೀರ್ಕೊಳ್ಳುತ್ತೆ. ವಾಚಲ್ಲಿರೋ ತೇವಾಂಶ ಎಲ್ಲ ಹೋಗಿ ವಾಚ್ ಸರಿ ಹೋಗುತ್ತೆ. ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಈ ರೀತಿ ಚಿಕ್ಕ ಕಪ್ಪಾಗಲಿ, ನಾವು ಏನಾದರೂ ಆರ್ಡ್ರ್ ಮಾಡಿದಾಗ ಬಂದಿರುತ್ತೆ ಈ ರೀತಿ ಚಿಕ್ಕ ಪ್ಲಾಸ್ಟಿಕ್ ಕಪ್ ಆದರೂ ತೊಗೋಬೋದು, ಇಲ್ಲಾಂದರೆ ಗ್ಲಾಸ್ ಕಪ್ ಬರುತ್ತಲ್ಲ ಆ ಕಪ್ ಆದರೂ ತೊಗೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕಿ ಇದಕ್ಕೆ ನಾವು ಯಾವುದು ಸಾಫ್ಟ್ನರ್ ಯೂಸ್ ಮಾಡ್ತೀವಿ, ಬಟ್ಟೆಗೆಲ್ಲ ಹಾಕ್ತೀವಲ್ಲ, ಕಂಫರ್ಟ್ ಆಗಲಿ ಅಥವಾ ವಿಪ್ರೋ ಆಗಲಿ ಅಥವಾ ಸಾಫ್ಟ್ ಟಚ್ ಆಗಲಿ, ಅದನ್ನು ಒಂದು ಸ್ವಲ್ಪ ತೊಗೊಂಡು ಉಪ್ಪಿನ ಜೊತೆ ಹಾಕಿ ಮಿಕ್ಸ್ ಮಾಡಿ ನಾವು ಇದನ್ನು ರೂಮ್ ಫ್ರೆಶ್ನರ್ ಥರ ಯೂಸ್ ಮಾಡ್ಬೋದು. ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಕಂಫರ್ಟ್ ಯಾವ ರೀತಿ ಸ್ಮೆಲ್ ಇರುತ್ತೋ ಅದೇ ರೀತಿ ನಾವು ಬಾತ್ರೂಮಲ್ಲಿ ಇಟ್ಟರೆ ಅಥವಾ ನಾವು ಎಲ್ಲಿ ಬ್ಯಾಡ್ ಸ್ಮೆಲ್ ಇರುತ್ತೋ ಮನೆಯಲ್ಲಿ ಅಲ್ಲೆಲ್ಲಾದರೂ ಒಂದು ಜಾಗದಲ್ಲಿ ಇಡೋದ್ರಿಂದ ಆ ಸ್ಮೆಲ್ಲು ಘಮ್ ಅಂತ ಇರುತ್ತೆ. ಯಾವುದೇ ರೀತಿ ರೂಮ್ ಫ್ರೆಶ್ನರು ಬೇಕಾಗಲ್ಲ. ಅಲ್ಲಿ ನಾನು ಯೂಸ್ ಮಾಡೋದು ಸಾಫ್ಟ್ ಟಚ್ಚು. ಸೊ ಅದನ್ನೇ ನಾನಿಲ್ಲಿ ಹಾಕಿ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಇದನ್ನು ಬಾತ್ರೂಮಲ್ಲಿ ಇಡ್ತಾಯಿದ್ದೀನಿ. ನಾವು ಬಾತ್ರೂಮಲ್ಲಾದರೂ ಇಡ್ಬೋದು, ರೂಮಲ್ಲಾದರೂ ಇಡ್ಬೋದು. ಆ ಸ್ಮೆಲ್ಲಿಗೆ ತುಂಬ ಚೆನ್ನಾಗಿ ರೂಮ್ ಫ್ರೆಶ್ನರ್ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಉಪ್ಪಲ್ಲಿ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋವಂಥ ಶಕ್ತಿ ಇರುತ್ತೆ. ಸೊ ಇದನ್ನು ನಾವು ಬಾತ್ರೂಮಲ್ಲಿ ಇಟ್ಟಾಗ ನಮಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೂ ಮನೆಯಲ್ಲಿ ಅದು ಹೊರ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ತೊಗರಿ ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಯಾವುದೇ ಬೇಳೆ ಆಗಲಿ ನಾವು ಜಾಸ್ತಿ 1 kg 2 kg ತಂದಾಗ ಈ ರೀತಿ ಡಬ್ಬದಲ್ಲಿ ಇಟ್ಟು ಸ್ಟೋರ್ ಮಾಡಿಟ್ಟಾಗ ನಾವು ಇದಕ್ಕೆ ಮೆಣಸಿನ್ಕಾಯಿ ಬೀಜ ಬರುತ್ತಲ್ಲ, ಸೊ ಆ ಬೀಜನ ಈ ರೀತಿ ಮೆಣಸಿನ್ಕಾಯಿನ ಕಟ್ ಮಾಡಿ ಒಣಮೆಣಸಿನ್ಕಾಯಿನ ಆ ಬೀಜನ ಹಾಕಿ ಇಡೋದ್ರಿಂದ ಅಥವಾ ಒಣಮೆಣಸಿನ್ಕಾಯಿನೇ 1 ಅಥವಾ 2 ಹಾಕಿ ಇಡೋದ್ರಿಂದ ಬೇಳೆನಲ್ಲಿ ಕೆಲವು ಸಲ ಮೂಕುಳ ಬಿಟ್ಬಿಡುತ್ತೆ. ಸೊ ಆ ಹುಳ ಬೀಳೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು, ಮಿಕ್ಸಿ ತೊಗೊಂಡಿದ್ದೀನಿ. ಮಿಕ್ಸಿ ನೋಡಿ ಎಷ್ಟು ಅಂಟಂಟಾಗಿಬಿಟ್ಟು ಧೂಳೆಲ್ಲ ಕೂತ್ಬಿಟ್ಟು ಅದೆಲ್ಲ ವೈಟ್ ಆಗಿಬಿಟ್ಟಿದೆ, ಧೂಳು ತುಂಬ ಕೂತಿರೋದ್ರಿಂದ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಮಸಾಲೆ ಎಲ್ಲ ರುಬ್ಬಬೇಕಾದ್ರೆ ಅದೇ ಕೈಯಲ್ಲಿ ಮುಟ್ತಾ ಇರ್ತೀವಿ ನಾವು ಮಿಕ್ಸಿನಾಗಲಿ ಮಿಕ್ಸಿನಾಗಲಿ, ಅದು ಜಿಡ್ಡು ಥರ ಆಗಿಬಿಟ್ಟಿರುತ್ತೆ, ಆಯಿಲ್ ಥರ ಆಗಿ ಅಂಟೆಲ್ಲ ಆಗಿಬಿಟ್ಟಿರುತ್ತೆ ಮಿಕ್ಸಿ. ಅದನ್ನು ನಾವು ಈಸಿಯಾಗಿ ಈ ರೀತಿ ಕೋಲ್ಗೇಟ್ ಪೇಸ್ಟ್ ಇದ್ದರೆ ಸಾಕು, ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದ್ರ ಮೇಲಿರೋ ಜಿಡ್ಡೆಲ್ಲ ಹೊರಟೋಗ್ಬಿಡುತ್ತೆ. ಎಷ್ಟೇ ಧೂಳಿದ್ರೂ ಸಹ ನಾವು ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡು ನಾವು ಡೈರೆಕ್ಟಾಗಿ ಬೇಕಾದ್ರೆ ಮಿಕ್ಸಿ ಮೇಲಾಗಿ ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಅರ್ಧ ಕ್ಯಾಪಷ್ಟು ವಿನೇಗರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ವಿನೇಗರ್ ಇಲ್ಲ ಅಂದರೆ ನಾವು ಬೇಕಾದ್ರೆ ಲೆಮನ್ ಜ್ಯೂಸ್ ಅಥವಾ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು.
ಅದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪಾದರೂ ತೊಗೋಬೋದು, ಪುಡಿ ಉಪ್ಪು ಹಾಕೋದ್ರೂ ತೊಗೋಬೋದು. ಬೇಕು ಅಂದರೆ ಇದ್ರ ಜೊತೆಗೆ ನಾವು ಬೇಕಿಂಗ್ ಸೋಡಾ, ಅಡುಗೆ ಸೋಡಾನು ಸ್ವಲ್ಪ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಈ ಲಿಕ್ವಿಡ್ನ ಚೆನ್ನಾಗಿ ನಾವು ಈ ರೀತಿ ಟೂತ್ ಬ್ರಷ್, ವೇಸ್ಟ್ ಬಿಸಾಡೋ ಟೂತ್ ಬ್ರಷನ್ನು ತೊಗೊಂಡು ಚೆನ್ನಾಗಿ ಅದನ್ನು ಕೋಲ್ಗೇಟ್ ಪೇಸ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ ಒಳಗಡೆ ಎಲ್ಲ ಈ ರೀತಿ ಗಲೀಜಾಗಿರುತ್ತಲ್ಲ, ಸೊ ಅಲ್ಲೆಲ್ಲ ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನು ಟೂತ್ ಬ್ರಷಿನ ಸಹಾಯದಿಂದ ಉಜ್ಜಿ ತೊಳ್ಕೊಂಡ್ರೆ ಎಷ್ಟೇ ಜಿಡ್ಡಿದ್ರೂ ಕಲೆಗಳಾಗಿದ್ರೂ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮಿಕ್ಸಿನ. ಈ ರೀತಿ ನಾವು ಟೂತ್ ಬ್ರಷನ್ನು, ಹಳೆ ಟೂತ್ ಬ್ರಷನ್ನು ಬಿಸಾಡೋ ಬದಲು ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಾವು ಹಳೆ ಟ್ಯಾಪ್ಸ್ ಎಲ್ಲ ಗಲೀಜಾಗಿರುತ್ತೆ, ಆ ಟ್ಯಾಪ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿ, ಕೆಲವರು ಹೇರ್ ಡೈನ ಹಚ್ಕೊಳ್ಳೋದಕ್ಕೂ ಸಹ ಈ ರೀತಿ ಬಿಸಾಡೋ ಟೂತ್ ಬ್ರಷನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ನೋಡಿ ನಾವು ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟನ್ನು ಈ ರೀತಿ ಮಿಕ್ಸಿ ಸುತ್ತೂ ಅಪ್ಲೈ ಮಾಡಿ ಟೂತ್ ಬ್ರಷನ್ನ ಚೆನ್ನಾಗಿ ಈ ರೀತಿ ಉಜ್ಕೋತಾ ಇದ್ದೀನಿ. ಸೊ ಎಷ್ಟೇ ಕಲೆ ಇದ್ರೂ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಾವು ಆರಾಮಾಗಿ ಮಿಕ್ಸಿನ ಕ್ಲೀನ್ ಮಾಡ್ಕೋಬೋದು. ಸೊ ಮಿಕ್ಕಿರೋ ಒಂದು ಸ್ವಲ್ಪ ಲಿಕ್ವಿಡ್ ಏನಾದರೂ ಇದ್ದರೆ, ಮಿಕ್ಸಿದು ವಯರ್ ಇರುತ್ತಲ್ಲ ಅದು ತುಂಬ ಡಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಯರು ಸಹ ನೀಟಾಗಿ ಕ್ಲೀನ್ ಆಗುತ್ತೆ. ನಾನಿಲ್ಲಿ ಒಂದು ಟಿಶ್ಯೂ ಕ್ಲಾತ್ ತೊಗೊಂಡಿದ್ದೀನಿ. ಉಜ್ಜಿದಾದಮೇಲೆ ಟಿಶ್ಯೂ ಕ್ಲಾತನ್ನು ವೆಟ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾವು ಯಾವುದಾದ್ರೂ ಬಟ್ಟೆನ ಆದ್ರೂ ಕಿಚನ್ ಟವಲ್ ತೊಗೊಂಡು ಅದನ್ನು ವೆಟ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಬಿಟ್ರೆ ಮಿಕ್ಸಿಗೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಪೇಸ್ಟನ್ನು ನಾವು ತುಂಬ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಯಾವುದೇ ಐಟಮನ್ನು ಕ್ಲೀನ್ ಮಾಡಿದ್ರೂ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ನಾನಿಲ್ಲಿ ಟಿಶ್ಯೂ ಕ್ಲಾತಲ್ಲಿ ಮಿಕ್ಸಿನೆಲ್ಲ ಒರೆಸ್ಕೊಂಡಿದ್ದಾಗಿದೆ. ಈಗ ಒಣಬಟ್ಟೆ ತೊಗೊಂಡು ಒಂದ್ಸರಿ ಒರೆಸ್ಬಿಟ್ಟು ನಾವು ಎತ್ತಿಟ್ಕೊಂಡ್ರೆ ಮಿಕ್ಸಿ ಕ್ಲೀನ್ ಆಗುತ್ತೆ. ವಯರನ್ನು ಸಹ ನಾನು ಈ ಟಿಶ್ಯೂ ಕ್ಲಾತ್ ತೊಗೊಂಡು ಆ ಕೋಲ್ಗೇಟ್ ಪೇಸ್ಟ್ ಒಂದು ಸ್ವಲ್ಪ ಅಪ್ಲೈ ಮಾಡಿದ್ದೆ. ವೆಟ್ ಕ್ಲಾತಲ್ಲಿ ಒರೆಸಿದಾದ್ಮೇಲೆ ಒಣಬಟ್ಟೆನಲ್ಲಿ ಈ ರೀತಿ ಒರೆಸ್ಕೊಂಡಿದ್ದಾಗಿದೆ. ಈ ವಯರ್ ಇರುತ್ತಲ್ಲ, ಈ ತುಂಬ ಲೆಂತಿ ವಯರ್ ಇರುತ್ತಲ್ಲ, ಸೊ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಒಂದು ಕಂಬಿ ಥರ ಕೊಟ್ಟಿರ್ತಾರೆ. ಕಂಬಿ ಇಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಈ ವಯರ್ ಇರುತ್ತಲ್ಲ, ಚಿಕ್ಕ ವಯರ್ನ ಪೀಸ್ನ ಕಟ್ ಮಾಡಿಕೊಂಡು ಈ ರೀತಿ ಸುತ್ತಿಟ್ಬಿಟ್ರೆ ವಯರನ್ನು ಒಂದು ಕಡೆ ಈ ರೀತಿ ಇಡಬಹುದು. ಮಿಕ್ಸಿ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ಪೇಸ್ಟಿನ ಸಹಾಯದಿಂದ ನಾವು ಮಿಕ್ಸಿನ ಕ್ಲೀನ್ ಮಾಡ್ಕೋಬಹುದು. ನೆಕ್ಸ್ಟ್ ಟಿಪ್ ಬಂದು ಬಾತ್ರೂಮಲ್ಲಿ ತುಂಬ ಉಪ್ಪಿನ ಕಲೆ ಎಲ್ಲ ಆಗ್ಬಿಟ್ಟಿದೆ ನೋಡಿ. ಈ ರೀತಿ ಬಾತ್ರೂಮಲ್ಲಿ ಫುಲ್ಲು ನೀರು ಬಿದ್ದು ಏನಾಗಿರುತ್ತೆ ಅಂದರೆ ಉಪ್ಪು ಜಿಡ್ಡು ಥರ ಫುಲ್ಲು ಟ್ಯಾಪ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿರುತ್ತೆ. ಉಪ್ಪಿನ ಕಲೆ ಕೂತು ಒಂಥರ ಮಾರ್ಕ್ ಥರ ಆಗ್ಬಿಟ್ಟಿರುತ್ತೆ. ಅದನ್ನು ಹೋಗ್ಸೋಕ್ಕೆ ನಾವು ಈಸಿಯಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಕೋಲ್ಗೇಟ್ ಪೇಸ್ಟು, ಒಂದು ಸ್ವಲ್ಪ ಉಪ್ಪು, ವಿನೆಗರು, ಆ ಮಿಕ್ಸ್ಚರ್ ಇನ್ನೂ ಮಿಕ್ಕಿತ್ತು. ಅದನ್ನು ಈ ರೀತಿ ಕಿಚನ್ ಟ್ಯಾಪ್ ಆಗಲಿ, ಬಾತ್ರೂಮ್ ಟ್ಯಾಪ್ ಆಗಲಿ ಅದ್ರ ಮೇಲೆ ಈ ರೀತಿ ಪೇಸ್ಟನ್ನು ನೀಟಾಗಿ ಟೂತ್ ಬ್ರಷಿನ ಸಹಾಯದಿಂದ ಅಪ್ಲೈ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಬ್ರಷಿಂದ ಉಜ್ಕೋಬೋದು. ನಾವು ಇದಕ್ಕೆ ಸ್ಕ್ರಬ್ಬರ್ ಆದರೂ ಯೂಸ್ ಮಾಡ್ಬೋದು. ಅದಕ್ಕೆ ಅಂತ ಸಪ್ರೇಟಾಗಿ ಯಾವುದಾದ್ರೂ ನಾರು ಇಟ್ಕೊಂಡಿದ್ದೆ ಅದರಲ್ಲಾದರೂ ಉಜ್ಕೋಬೋದು. ಇಲ್ಲಾಂದರೆ ಈ ರೀತಿ ವೇಸ್ಟ್ ಟೂತ್ ಬ್ರಷ್ ತೊಗೊಂಡು ಈ ರೀತಿ ಪೇಸ್ಟ್ ಮಿಕ್ಸ್ಚರ್ನ ಅಪ್ಲೈ ಮಾಡಿ 1-2 ನಿಮಿಷ ಬಿಟ್ಟು ನಾವು ನೀರು ಹಾಕಿ ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ಆ ಉಪ್ಪಿನ ಕಲೆಗಳೆಲ್ಲ ಹೊರಟೋಗ್ಬಿಡುತ್ತೆ. ಇಲ್ಲಿ ಆ ಪೇಸ್ಟ್ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಈ ರೀತಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಟೂತ್ ಬ್ರಷಿಂದ ಫುಲ್ಲು ಉಜ್ತಾ ಇದ್ದೀನಿ. ಉಜ್ಕೊಂಡಾದಮೇಲೆ ನಾವು ನೀರು ಹಾಕಿ ಅದನ್ನು ತೊಳ್ಕೊಂಡ್ರೆ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ. ಆ ಉಪ್ಪಿನ ಕಲೆಗಳೆಲ್ಲ ಹೊರಟೋಗ್ಬಿಡ್ತು. ಯಾವುದೇ ಮಾರ್ಕು ಕಪ್ಪಕ್ಕೆಲ್ಲ ಏನಾದರೂ ಆಗಿದ್ರೆ, ಸಿಲ್ಮ್ ಕಟ್ಟಿರೋದೆಲ್ಲ ಇದ್ದರೆ ಅದು ಸಹ ಹೊರಟೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ ತರಿಸ್ತೀವಿ. ಆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ತರಿಸಿ ಪ್ಯಾಕೆಟನ್ನು ಬಿಸಾಡ್ತೀವಿ. ಈ ರೀತಿ ನಾವು 3 ಲೀಟ್ರ್ 4 ಲೀಟ್ರ್ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ, ಈ ಪ್ಯಾಕೆಟ್ನ ಒಳಗಡೆ ಇರೋ ಸರ್ಫ್ ಎಲ್ಲ ಖಾಲಿ ಆದಮೇಲೆ ನಾವು ಬಿಸಾಡೋ ಬದಲು ಅದನ್ನು ಒಂದ್ಸರಿ ತೊಳೆದ್ಬಿಟ್ಟು ಈ ರೀತಿ ಏರ್ ಫಿಲ್ ಮಾಡಿ ನಾವು ಎಲ್ಲಾದರೂ ಟ್ರಿಪ್ ಹೋಗ್ತೀವಿ, 1 ಡೇ ಟ್ರಿಪ್ಪು ಎಲ್ಲಾದರೂ ಹೋದಾಗ ಖಾಲಿ ಆಗಿರೋ ಸರ್ಫ್ ಪ್ಯಾಕೆಟನ್ನು ಕ್ಲೀನ್ ಮಾಡಿ ಇಟ್ಕೊಂಡು ನಾವು ಹೊರಗಡೆ ತೊಗೊಂಡೋಗಿ ಅದರಲ್ಲಿ ಏರ್ ಫಿಲ್ ಮಾಡಿಬಿಟ್ಟು ಇದನ್ನು ಒಂದು ದಿಂಬು ಕವರ್ ಹಾಕ್ಬಿಟ್ಟು ದಿಂಬು ಥರ ಸಹ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೇ ಸರ್ಫ್ ಪ್ಯಾಕೆಟ್, ಖಾಲಿ ಪ್ಯಾಕೆಟನ್ನು ತೊಗೊಂಡು ನಾನಿಲ್ಲಿ ಹಾಟ್ ವಾಟರ್ನ ಫಿಲ್ ಮಾಡ್ತಾಯಿದ್ದೀನಿ. ಹಾಟ್ ವಾಟರ್ನ ಫಿಲ್ ಮಾಡಿ ನಾವು ಹಾಟ್ ವಾಟರ್ ಬ್ಯಾಗ್ ಥರ ಸಹ ಯೂಸ್ ಮಾಡ್ಬೋದು. ಎಮರ್ಜೆನ್ಸಿಗೆ ನಮಗೇನಾದರೂ ಪೇಯ್ನ್ ಬಂದಾಗ ಅಥವಾ ಹೊಟ್ಟೆ ನೋವಿದ್ದಾಗ ಕೆಲವರು ಹಾಟ್ ವಾಟರ್ ಬ್ಯಾಗ್ನ ಇಟ್ಕೊಂಡು ಬಿಸಿ ನೀರು ತುಂಬಿಟ್ಟು ಈ ರೀತಿ ಪೇಯ್ನ್ ಬಂದಿರೋ ಕಡೆ ಇಟ್ಕೊಂಡು ಅದು ರಿಲೀಫ್ ಆಗುತ್ತೆ ನಮಗೆ ಬಿಸಿ ನೀರು ಶಾಖ ಕೊಟ್ಕೊಂಡಾಗ. ಸೊ ಆ ರೀತಿ ನಾವು ಹಾಟ್ ವಾಟರ್ ಬ್ಯಾಗ್ ಇಲ್ಲದೆ ಇರುವಾಗ ಇದನ್ನೇ ಹಾಟ್ ವಾಟರ್ ಬ್ಯಾಗ್ ಥರ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.